ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನನ್ನ ಗಾರ್ಡನ್ ನೀವು ಈ ತಿಂಗಳ ಫೆಬ್ರವರಿ ತಿಂಗಳಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಒಂದಷ್ಟು ಗಿಡಗಳಿದೆ, ಒಂದಷ್ಟು ಗಿಡಗಳು ಈಗ ಗುಲಾಬಿ ಗಿಡ ಎಲ್ಲ ಏನೇನಾಗಿದೆ ಅಂತಲೂ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವು ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು. ಗಾರ್ಡನ್ ವೀಡಿಯೋಸು, ಗಾರ್ಡನ್ ಟಿಪ್ಸು ಮತ್ತು ಗಿಡಗಳನ್ನು ಹೇಗೆ ಬೆಳೆಸೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ನನಗೆ ಗೊತ್ತಿರೋದನ್ನು ನಾನು ಶೇರ್ ಮಾಡ್ಕೋತೀನಿ ಈ ಚಾನಲಲ್ಲಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಮಾಡಿಬಿಡಿ. ನಿಮ್ಮ ಲೈಕ್ ನನಗೆ ತುಂಬ ಪ್ರೋತ್ಸಾಹವನ್ನು ಕೊಡುತ್ತೆ. ಮತ್ತು ನಿಮ್ಮ ಕಾಮೆಂಟ್ ಕೂಡ ಅಷ್ಟೇ. ಎಷ್ಟೊಂದು ಜನ ಎಷ್ಟೊಂದು ರೀತಿಲಿ ಕಾಮೆಂಟ್ ಮಾಡ್ತೀರಾ, ತುಂಬ ಖುಷಿಯಾಗತ್ತೆ. ನೀವೆಲ್ಲರೂ ನಮ್ಮ ಜೊತೆಗಿದ್ದೀರಾ ಅನ್ನೋ ಭಾವನೆ ನಮಗೆ ಬರುತ್ತೆ. ಹಾಗಾಗಿ ಕಾಮೆಂಟ್ ಕೂಡ ಮಾಡಿ. ಬನ್ನಿ ನೋಡೋಣ ನನ್ನ ಗಾರ್ಡನ್ ಯಾವ ರೀತಿ ಇದೆ ಅಂತ ಈ ಸರಿ. ಫ್ರೆಂಡ್ಸ್, ಇನ್ನೇನು ಚಳಿಗಾಲ ಮುಗೀತಾ ಇದೆ. ಈಗಲೇ ನಿಮ್ಮ ಗಾರ್ಡನ್ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳಿ. ನಾನು ಮಾಡ್ಕೋಬೇಕಾಗಿತ್ತು ನೋಡಿ. ಇದು ಟವರು ನಾನು ಹೋದ ವರ್ಷನೇ ಮಾಡಿದ್ನಲ್ಲ, ಇದೆಲ್ಲ ಹಾಳಾಗಿಬಿಟ್ಟಿದೆ, ಗಿಡಗಳೆಲ್ಲ ಬೆಳೆದು ಹೋಗಿಬಿಟ್ಟಿದೆ. ಈಗ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ನಾನು ಇದನ್ನು ಈಗ ರಿಪೋರ್ಟಿಂಗ್ ಮಾಡಿ ಅಂದರೆ ಫುಲ್ ತೆಗೆದು ಮಾಡಿಕೊಂಡ್ರೆ ಇನ್ಮೇಲೆ ಚೆನ್ನಾಗಿ ಬರ್ತಿತ್ತು. ಆದರೆ ನನಗೆ ಮಾಡೋಕ್ಕಾಗಲ್ಲ. ಈಗ ಅದನ್ನೆಲ್ಲ ಕೆಲಸಗಳನ್ನು ಯಾವ್ಯಾವ ಕೆಲಸಗಳನ್ನು ಮಾಡಬೇಕು ಫೆಬ್ರವರಿಯಲ್ಲಿ ಅನ್ನೋದನ್ನು ನಾನು ಹೇಳಿದ್ದೀನಿ. ನೀವು ಆ ವಿಡಿಯೋನ ನೋಡಿಕೊಂಡು ಮಾಡ್ಕೊಳ್ಳಿ. ದಾಸವಾಳ ಗಿಡ, ಗುಲಾಬಿ ಗಿಡ, ನೀವು ಸುಮಾರು ಕಾಮೆಂಟಲ್ಲಿ ದಾಸವಾಳ ಗಿಡನ ರಿಪೋರ್ಟಿಂಗ್ ಮಾಡ್ಬೋದಾ ಅಂತ ಕೇಳಿದ್ರಿ. ಮಾಡ್ಕೊಳ್ಳಿ. ಗುಲಾಬಿ ಗಿಡಗಳನ್ನು ನಾನು ರಿಪೋರ್ಟಿಂಗ್ ಮಾಡ್ಬೋದಾ ಅಂತ ಕೇಳಿದ್ರಿ, ಅದನ್ನೂ ಕೂಡ ಮಾಡ್ಕೊಳ್ಳಿ. ಈಗ ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ಬೋದು ಅಂತ ನಾನು ವಿಡಿಯೋದಲ್ಲಿ ಲಾಸ್ಟಲ್ಲೂ ಕೂಡ ಹೇಳಿದ್ದೀನಿ. ನೀವು ಆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಒಂದಷ್ಟು ಫುಲ್ ಮಾಹಿತಿ ನಿಮಗೆ ಸಿಗತ್ತೆ. ಹಾಗಾಗಿ ಯಾವುದೇ ವಿಡಿಯೋ ಆದರೂ ಫುಲ್ ನೋಡಿ. ಅದಿಲ್ಲ ಅಂದರೆ ನಿಮಗೆ ಫುಲ್ ಮಾಹಿತಿ ಸಿಗಲ್ಲ, ಕನ್ಫ್ಯೂಷನ್ ಇರುತ್ತೆ. ನೋಡ್ಬೋದು, ಇದು ನಾನು ಬುದ್ಧನ ಸ್ಟ್ಯಾಚ್ಯೂ ಇಟ್ಟು ಈ ರೀತಿ ಮಾಡ್ಕೊಂಡಿರೋ ಅಂಥ ಇದು. ಈ ದಾಸವಾಳ ಗಿಡನ ಇಲ್ಲೇ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬಿಸಿಲು ಬರುತ್ತೆ ಮತ್ತು ಆ ಕಡೆ ಎಲ್ಲ ಇಟ್ಟರೆ ಮಂಗಗಳು ತಿಂದುಬಿಡತ್ತೆ ಅಂತ ನೋಡ್ಬೋದು. ಇದು ಸ್ವಲ್ಪ ಫಂಗಸ್ ಆಗ್ತಾಯಿದೆ. ನಾನು ಅದಕ್ಕೆ ಮನೋಸಿಲ್ನ ಸ್ಪ್ರೇ ಮಾಡ್ತೀನಿ. ಒಬ್ಬರು ದಾಸವಾಳ ಗಿಡ ಮೊಗ್ಗುದ್ರತ್ತೆ, ಏನು ಮಾಡಬೇಕು ಅಂತ ಕೇಳಿದರು. ಅದು ಫಂಗಸ್ಸಿಂದನೂ ಕೂಡ ಉದುರುತ್ತೆ ಮತ್ತು ವಾತಾವರಣದಲ್ಲಿ ಕೂಡ ಸ್ವಲ್ಪ ಏರುಪೇರಾದಾಗ ಉದುರುತ್ತೆ. ಈ ದಾಸವಾಳ ಗಿಡದಲ್ಲಿ ನಾನು ಮೀಡಿಯಮ್ ಬಿಸಿಲು ಬರುವಂಥ ಜಾಗದಲ್ಲಿ ಇಟ್ಟಿದ್ದೀನಿ. ತುಂಬ ಏನೂ ಬಿಸಿಲು ಬರುವಂಥ ಜಾಗದಲ್ಲಿ ಇಟ್ಟಿಲ್ಲ. ಇದಕ್ಕೆ ನಾನು ಫರ್ಟಿಲೈಸರನ್ನು ತಿಂಗಳ ಹಾಕ್ಕೊಡ್ತೀನಿ. ಎನಿ ಟೈಮ್ ಹೂವಿರುತ್ತೆ. ನೋಡ್ಬೋದು, ಇಲ್ಲೊಂದು ಹೂವಿದೆ ಮತ್ತು ಅಲ್ಲೊಂದು ಹೂವಿದೆ. ಎಲ್ಲ ಬ್ರ್ಯಾಂಚಸ್ಸಲ್ಲೂ ಮೊಗ್ಗು ಕೂಡ ಇದೆ. ಈ ಬ್ರ್ಯಾಂಚಸ್ಸನ್ನು ನಾನು ಕಟ್ ಮಾಡೋಕ್ಕೆ ಆಗಲ್ಲ, ಅಷ್ಟೊಂದು ಯಾವಾಗಲೂ ಹೂವಿರುತ್ತೆ. ನಾನಿದನ್ನು ಅಂದರೆ ಬಡ್ ಕಟ್ಟಿ ಮಾಡಿರೋ ಅಂಥ ಇದು ಕಸಿ ಗಿಡ ಅಲ್ಲ. ಇದು ಅಂದರೆ ಕಸಿ ಅಂದರೆ ನಾನು ನರ್ಸರಿಯಿಂದ ತಂದ ಗಿಡನ ನಾನು ಮತ್ತೊಂದು ಗಿಡನ ಮಾಡ್ಕೊಂಡಿದ್ದೀನಿ. ಅದು ಹೇಗೆ ಅಂತ ಕೂಡ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ನನ್ನ ಚಾನಲ್ಗೆ ಹೋದರೆ ನೀವು ಎಲ್ಲ ರೀತಿಯ ವಿಡಿಯೋಸ್ಗಳು ಕೂಡ ಸಿಗತ್ತೆ ನಿಮಗೆ. ಮತ್ತೆ ನಾನು ಹಾಕಿಲ್ಲದೆ ಇರೋದರಲ್ಲಿ ಯಾವುದಾದ್ರೂ ವಿಡಿಯೋ ಬೇಕಾದರೆ ಕಾಮೆಂಟ್ ಮಾಡಿ. ನೀರ್ಸೊಣೆ ಗಿಡನ ಕಟಿಂಗ್ ಹಾಕೋದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಈಗ ಕೂಡ ನೀವು ಇದನ್ನು ಹಾಕ್ಕೋಬೋದು. ನೋಡ್ಬೋದು, ಇಲ್ಲಿ ಸ್ವಲ್ಪ ತುಂಬ ನೆರಳು ಬರುತ್ತೆ. ಗಿಡ ಅಗಲ ಆಗಿದೆ, ಆದರೆ ಅಷ್ಟೊಂದು ಹೂ ಬಿಡ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇನ್ನು ಮೇಲೆ ಬಿಸಿಲು ಬರುತ್ತೆ. ಇಲ್ಲಿ ದಿನವಿಡೀ ಬಿಸಿಲು ಬರದೇ ಇರೋವಂಥ ಜಾಗದಲ್ಲಿ ನಾವು ಇದನ್ನು ಇಡಬೇಕಾಗತ್ತೆ. ಸ್ವಲ್ಪ 1 ಗಂಟೆ ಬಿಸಿಲು ಬಂದರೆ ತುಂಬ ಚೆನ್ನಾಗಿ ಹೂವಾಗತ್ತೆ. ಹಾಗೆ ನೋಡಿ, ಸೇವಂತಿಗೆ ಗಿಡಗಳನ್ನೆಲ್ಲ ನಾನು ಈಗಲೇ ಹಾಕ್ಕೋತಾ ಇದ್ದೀನಿ. ಆದಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನು ಮಾತ್ರ ನಾನು ಮಾಡ್ಕೋತಾ ಇದ್ದೀನಿ. ರಿಪೋರ್ಟಿಂಗ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಆಮೇಲೆ ವರ್ಕರ್ಸ್ನಾದರೂ ತಗೊಂಡು ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ಇದೆ ನೀರ್ಸೋಣೆ ಇಲ್ಲಿ. ಹಾಗೆ ಮತ್ತೆ ಇಲ್ಲಿ ಕೂಡ ನೀರ್ಸೋಣೆ ಗಿಡ ನಾಳೊಂದು ಸ್ಟೆಪ್ ಮಾಡಿ ಇಟ್ಟುಕೊಂಡಿದ್ನಲ್ಲ, ಇಲ್ಲಿ ಕೆಳಗಡೆ ಬಿಗೋನಿಯಾನ ಇಟ್ಟಿದ್ದೆ. ಇದೆಲ್ಲ ಈಗ ಸದ್ಯದಲ್ಲಿ ರಿಪೋರ್ಟಿಂಗ್ ಮಾಡಿರೋವಂಥ ಗಿಡಗಳು ಈಗ ಅಗಲವಾಗಿ ಚೆನ್ನಾಗಿ ಬರ್ತಾ ಇದೆ. ಈಗ ಮತ್ತೆ ನಾನು ನೀರ್ಸೋಣೆ ಕಟಿಂಗನ್ನು ಹಾಕ್ಕೊಂಡಿದ್ರೆ ಮೇದಲ್ಲಿ ಮತ್ತೆ ರಿಪೋರ್ಟಿಂಗ್ ಮಾಡ್ಕೋಬೋದಾಗಿತ್ತು. ಆದರೆ ನಾನು ಈಗ ಕಟಿಂಗ್ ಹಾಕ್ತಾ ಇಲ್ಲ, ಹಾಕಬೇಕಾಗಿತ್ತು. ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಟ್ಟಿದ್ದೀನಿ. ನೋಡೋಣ, ಬೇಸಿಗೆಯಲ್ಲಿ ಗಿಡಗಳು ಇರಲ್ಲ. ನೋಡ್ಬೋದು, ಇದಕ್ಕೆಲ್ಲ ಆರೈಕೆಗಳನ್ನ ಮಾಡಿಕೊಟ್ಟಿದ್ದೀನಲ್ಲ. ಸ್ವಲ್ಪ ಗೊಬ್ಬರವನ್ನು ಮಾತ್ರ ಹಾಕ್ಕೊಟ್ಟಿದ್ದೆ. ಈ ಜಿರೇನಿಯಮ್ಗೆಲ್ಲ ಎಷ್ಟೊಂದು ಚೆನ್ನಾಗಿ ಹೂ ಬಿಡ್ತಾ ಇದೆ ಅಂತ ನೋಡಿ. ತುಂಬ ಏನು ಕಲರ್ಸ್ ಇಲ್ಲ ಜಿರೇನಿಯಮ್ ಕೂಡ.
ಇಲ್ಲಿ ನಿಮಗೆ ಕೊಲೆಂಚು ಗಿಡ ಕೂಡ ಮಧ್ಯ ಮಧ್ಯದಲ್ಲಿದೆ, ಕಾಣಿಸಲ್ಲ ಅಂತ ಅನ್ಕೋತೀನಿ. ನೋಡಿ, ಕೊಲೆಂಚು ಕೂಡ ಹೂ ತುಂಬಾ ಬಿಡ್ತಾ ಇದೆ. ನಾನು ಅದನ್ನು ಎದುರುಗಡೆ ಸಾಲಲ್ಲಿ ಇಟ್ಟಿದ್ನಲ್ಲ, ಹಾಗಾಗಿ ಅದೆಲ್ಲ ಕೆಲವೊಂದು ಗಿಡದಲ್ಲಿ ಹೂ ಮುಗಿತಾ ಇದೆ. ನೋಡ್ಬೋದು, ಕೊಲೆಂಚು ಕೂಡ ಇದೆ. ಇಲ್ಲಿ ನೋಡಿ, ಇದಿಷ್ಟು ನಾವು ಯಾವುದೇ ಗಿಡ ಆದರೂ ಅಷ್ಟೇ ಒಂದು ಸಾಲಲ್ಲಿ ಇಡೋದಕ್ಕಿಂತ 2 ಅಥವಾ 3 ಸಾಲಲ್ಲಿ ನಾವು ಆ ಗಿಡಗಳನ್ನೇ ಅದೇ ಗಿಡಗಳನ್ನು ಅರೇಂಜ್ ಮಾಡಿಟ್ಟಾಗ ಗಿಡ ಚೆನ್ನಾಗಿ ಕಾಣಿಸುತ್ತೆ. ಅದು ಹೂ ಬಿಟ್ಟಿದ್ದು ನೋಡ್ಬೋದು ನೀವು. ಇಲ್ಲಿ ನಾನು 2 ಸಾಲಲ್ಲಿ ಜಿರೇನಿಯಮ್ ಇಟ್ಟಿದ್ದೀನಿ, ಆದರೆ ನಾನು ಕೊಲೆಂಚು ಪ್ಲ್ಯಾಂಟ್ ಮಾತ್ರ ಒಂದೇ ಸಾಲಲ್ಲಿ ಇಟ್ಬಿಟ್ಟಿದ್ದೀನಿ. ಹಾಗಾಗಿ ನನಗೆ ಅಲ್ಲಿ ಆ ಜಾಗದಲ್ಲಿ ನಾನು ಇಟ್ಟಿರೋ ಜಾಗದಲ್ಲಿ ಮತ್ತೊಂದು ಸಾಲು ಇಡೋಕ್ಕೆ ಬರಲ್ಲ ಅಂತ ಅಷ್ಟೇ. ನೋಡ್ಬೋದು, ಇಲ್ಲಿ ಇಷ್ಟಿದೆ, ಹೀಗಿದೆ. ಹಾಗೆ ಈ ಕಡೆಗೆ ಬಂದರೆ ನೋಡಿ, ಕೊಲೆಂಚು ತುಂಬ ಹೂವಾಗಿತ್ತು ಹಿಂದಿನ ತಿಂಗಳಲ್ಲಿ. ಈಗ ನೋಡ್ಬೋದು, ಅದೇ ಗೊಂಚಲಲ್ಲಿ ನೋಡ್ಬೋದು, ಈ ಗೊಂಚಲಲ್ಲಿ ಹೂವಾಗಿತ್ತು, ಮುಂದೆ ಇದು ಹೂವಾಗ್ತಾ ಇದೆ. ಹಾಗಾಗಿ ಇದನ್ನು ಕಟ್ ಮಾಡಬೇಡಿ. ಈಗ ಹೂವಾಗಿರೋದಂತೂ ನೋಡಿ, ಇದು 2ನೇ ರೌಂಡ್ ಹೂವಾಗಿರೋದು. ಎಷ್ಟು ದೊಡ್ಡ ದೊಡ್ಡ ಸೈಜಲ್ಲಿ ಹೂವಾಗಿದೆ. ಅದರಲ್ಲಂತೂ ತುಂಬ ಗುಲಾಬಿ ಹೂ ಥರ ಕಾಣಿಸುತ್ತೆ, ಅಷ್ಟು ದೊಡ್ಡ ಸೈಜಲ್ಲಿ ಹೂವಾಗಿದೆ. ನಾನು ಅದಕ್ಕೆ ಫರ್ಟಿಲೈಸರನ್ನು ಹಾಕಿ ಕೊಡ್ತಾ ಇದ್ನಲ್ಲ, ಹಾಗಾಗಿ ಮತ್ತೂ ಚೆನ್ನಾಗಿ ಬಂದಿದೆ ಈಗ ಗಿಡಗಳು. ನೋಡಿ, ನಾನು ಹಾಕೋ ಎಲ್ಲ ಫರ್ಟಿಲೈಸರ್ನ ಕೂಡ ನಾನು ಕೊಲೆಂಚು ಗಿಡಕ್ಕೂ ಹಾಕ್ತೀನಿ. ನೋಡ್ಬೋದು, ಇಲ್ಲಿ ಈ ರೀತಿ ಇದೆ. ಈ ಕಡೆಗೆ ಬಂದರೆ ನೋಡ್ಬೋದು, ಅಲ್ಲಿ ಗೊಂಡೇರು, ಗಾರ್ಡನ್ ಗೊಂಡೇರು ಹೂವಾಗಿದೆ. ಇದು ನಾನು ಈ ಸಾಲಲ್ಲಿ ನೆಟ್ಟಿರೋದು. ಇದು ಈಗ ಅಷ್ಟೊಂದು ಚೆನ್ನಾಗಿಲ್ಲ, ರಿಪೋರ್ಟಿಂಗ್ ಮಾಡ್ಕೋಬೇಕಾಗಿತ್ತು. ಇದು ನೋಡಿ, ನಾನು ಮೀಶೋದಿಂದ ತಂದಿರೋ ಗುಲಾಬಿ ಗಿಡಗಳನ್ನು 8 ದಿವಸದ ನಂತರ ಬಿಸಿಲಲ್ಲಿ ಇಟ್ಟಿದ್ದೀನಿ. ಬಿಸಿಲು ಬರೋವಂಥ ಜಾಗದಲ್ಲಿ ಇಟ್ಟಿದ್ದೀನಿ, ಬಿಸಿಲು ಬೇಕಾಗತ್ತಲ್ಲ, ಹಾಗಾಗಿ. ನೋಡಿ, ಇಲ್ಲಿ ದಾಸವಾಳ ಗಿಡ ಎಲ್ಲ ಕುರಿ ಬಂದು ತಿನ್ಕೊಂಡು ಹೋಗಿಬಿಡ್ತು. ಈ ಸೈಡ್ ಇಟ್ಟರೆ ಹಾಗೆ ಆಗತ್ತೆ. ಇಲ್ಲಿ 2 ಗಿಡಗಳನ್ನ ನಾನು ಇಲ್ಲೇ ಇಟ್ಟಿದ್ದೆ, ಅದು ತಿಂದ್ಬಿಡ್ತು. ಹಾಗೆ ಮಲ್ಲಿಗೆ ಗಿಡಕ್ಕೂ ನೀವು ಈಗಲೇ ಆರೈಕೆಗಳನ್ನು ಮಾಡ್ಕೊಳ್ಳಿ. ನೋಡಿ, ಗುಲಾಬಿ ಗಿಡ ಚಿಗುರಿ ಹೂ ಬಿಡ್ತಾ ಇತ್ತು 2ನೇ ರೌಂಡು. ನೋಡಿ, ಈ ಚಿಗುರಲ್ಲಿ ಮೊಗ್ಗಿದೆ. ಆ ಕಡೆ ಇರೋದೆಲ್ಲ ಆ ಕಡೆಯಿಂದ ಬಂದು ಕುರಿಗಳು ತಿಂದುಬಿಟ್ಟಿವೆ, ಚಿಗುರಷ್ಟು ತಿಂದುಬಿಟ್ಟಿವೆ. ಈ ಕಡೆ ಎದುರುಗಡೆ ಇರೋದು ಕೆಲವೊಂದಿದೆ ನೋಡಿ, ಇಲ್ಲೆಲ್ಲ ತಿಂದುಬಿಟ್ಟಿದೆ. ನಾನು ಬೆಳಗ್ಗೆ ಬಂದು ನೋಡಿದಾಗ ಏನೋ ಗಿಡ ತಿಂದಂಗೆ ಕಾಣಿಸುತ್ತೆ ಅಂತ, ಹುಳ ಇದೆಯೋ ಅಂತ ನೋಡಿಕೊಂಡೆ. ಹುಳ ಅಲ್ಲ, ಕುರಿ ಆಗಿರ್ಬೋದು ಅಂತ ಅಂದ್ಕೊಂಡೆ. ರಾತ್ರಿ ಬಂದು ತಿಂದಿದೆ, ಹಾಗಾಗಿ ಕುರಿ ಆಗಿರ್ಬೋದು ಅಂತ. ನೋಡ್ಬೋದು, ಎಲ್ಲವೂ ಮೊಗ್ಗು ಬಿಟ್ಟಿತ್ತು. ನೋಡಿ, ಈ ಮೊಗ್ಗು ಹಾಗೆ ಇದೆ. ಇಲ್ಲೆಲ್ಲ ಕೆಳಗಡೆ ಎಲ್ಲ ಎಲೆ ತಿಂದು, ಈ ಗಿಡ ಎಲ್ಲ ಇಲ್ಲೆಲ್ಲ ಹೂವಿತ್ತು, ಅದನ್ನು ಎಲ್ಲ ತಿಂದುಬಿಟ್ಟಿದೆ. ನೋಡ್ಬೋದು ಯಾವ ರೀತಿ ಬರಲಾಗ್ಬಿಟ್ಟಿದೆ ಅಂತ. ಈ ಚಿಗುರಷ್ಟು ತಿಂದು ಖಾಲಿ ಮಾಡಿದೆ. ನೋಡ್ಬೋದು, ಇಲ್ಲೆಲ್ಲ ಗುಲಾಬಿ ತುಂಬ ಚೆನ್ನಾಗಿ ಎದುರುಗಡೆ ಸಾಲಲ್ಲಿರೋದು ಗುಲಾಬಿ ಹಾಗೇ ಇದೆ. ಹಿಂದ್ಗಡೆ ಸಾಲಲ್ಲಿರೋದನ್ನು ಅಷ್ಟು ಫುಲ್ಲು ತಿಂದುಬಿಟ್ಟಿದೆ ಚಿಗುರುಗಳನ್ನು. ನೋಡಿ, ನಮ್ಮನೆ ಸುಬ್ಬಿ ಬರುತ್ತೆ, ನಾನು ಅಂಗಳಕ್ಕೆ ಬಂದರೆ ಸಾಕು ನನ್ನ ಹಿಂದೆ ಬರುತ್ತೆ. ನೋಡಿ, ಇಷ್ಟೊಂದು ಮೊಗ್ಗುಬಿಟ್ಟಿದೆ ಗುಲಾಬಿ. ನೋಡ್ಬೋದು, ನೆಕ್ಸ್ಟು 8 ದಿವಸಕ್ಕೆಲ್ಲ ಇದು ಹೂ ಬಿಟ್ಟುಬಿಡತ್ತೆ. ನೋಡ್ಬೋದು, ಇಲ್ಲೆಲ್ಲ ಇಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ. ನೋಡಿ, ನಾನು ಈ ಚಿಗುರು ಬರಲಿಕ್ಕೆ ಹೂವಾಗಿ ಮುಗಿತಿದ್ದ ಹಾಗೆ ಅದಕ್ಕೆ ಗೊಬ್ಬರಗಳನ್ನು ಹಾಕ್ತೀನಿ, ಮತ್ತು ಫರ್ಟಿಲೈಸರ್ನ ಕೂಡ ಅಷ್ಟೇ ಹಾಕ್ತೀನಿ. ಹಾಗಾಗಿ ಚಿಗುರುಗಳು ಜಾಸ್ತಿ ಬರುತ್ತೆ. ನೋಡ್ಬೋದು, ಇಲ್ಲಿ ಎಷ್ಟು ಬ್ರ್ಯಾಂಚಸ್ಸಲ್ಲಿ ಚಿಗುರು ಬಂದಿದೆ ಅಂತ. ಇಲ್ಲೂ ಕೂಡ ನೋಡಿ. ಮತ್ತು ಚಿಗುರು ಈ ಮೊಗ್ಗು ಸಮೇತವಾಗಿ ಬಂದರೆ ಮಾತ್ರ ಚೆನ್ನಾಗಿ ಹೂವಾಗತ್ತೆ. ಹಾಗಾಗಿ ಆ ರೀತಿ ಬರೋಕ್ಕೆ ನಾವು ಅದಕ್ಕೆ ಫರ್ಟಿಲೈಸರನ್ನು ಹಾಕಿ ಕೊಡಬೇಕಾಗತ್ತೆ. ಹಾಗೆ ಈ ಕಡೆಗೆ ಬಂದರೆ ದಾಸವಾಳ ಈ ಸೈಡ್ ಇಟ್ಟಿದ್ದೀನಿ. ಇದು ಹೂವು ಆಗ್ತಾ ಇದೆ ಈಗ ಒಂದೊಂದು. ಅದಕ್ಕೆ ನಿನ್ನೆ ನಾನು ಫರ್ಟಿಲೈಸರನ್ನ ಮಾಡಿ ತೋರಿಸಿದ್ನಲ್ಲ, ಅದನ್ನು ಹಾಕಿ ಯಾವ ರೀತಿ ಫರ್ಟಿಲೈಸರನ್ನ ಹಾಕ್ತೀನಿ ಅಂತ ಹೇಳಿದ್ದೀನಿ. ಇದು ಜರ್ಬರ, ಇದು ಲೋಕಲ್ ವೆರೈಟಿ, ಇದು ರೆಡ್ಡು, ಇದು ಕೂಡ ಬಿದ್ದೋಗ್ಬಿಟ್ಟಿದೆ ನೋಡ್ಬೋದು ಇಲ್ಲಿ. ಹಾಗೆ ಇದು ಹಿಂದಿನ ತಿಂಗಳಲ್ಲಿ ಫುಲ್ ಹೂವಾಗಿತ್ತು, ವೈಟ್ ಬೋಗನ್ವಿಲ್ಯ. ಅದು ಈಗ ಉದುರಿದೆ, ಮತ್ತು ಮುಂದಿನ ತಿಂಗಳಲ್ಲಿ ಚೆನ್ನಾಗಿ ಚಿಗುರು ಬಂದು ಹೂವಾಗತ್ತೆ.
ನೋಡಿ ದಾಸವಾಳ ಗಿಡ ಅಲ್ಲೆಲ್ಲ ಮೊಗ್ಗು ಬಿಡ್ತಾ ಇದೆ, ಹೂವು ಆಗ್ತಾ ಇದೆ. ನೋಡಿ ಇದು ಬೋಗನ್ವಿಲಿಯಾ ಒಂದು ಕಲರು. ಹಾಗೆ ಜರ್ಬರು ನಾನು ನರ್ಸರಿಯಿಂದ ತಂದಿದ್ನಲ್ಲ, ಅದನ್ನು 2-3 ಗಿಡಗಳನ್ನು ಮಾಡ್ಕೊಂಡಿದ್ದೀನಿ. ಎಲ್ಲ ಗಿಡದಲ್ಲೂ ಹೂ ಬಿಡ್ತಾ ಇದೆ. ಬೋಗನ್ವಿಲಿಯಾ ನನ್ನ ಹತ್ರ 4 ಕಲರ್ ಇದೆ ಅಷ್ಟೇ, ತುಂಬ ಕಲರ್ಸ್ ಇಲ್ಲ. ನೋಡ್ಬೋದು ದಾಸವಾಳ ಗಿಡ ಎಲ್ಲ ಚೆನ್ನಾಗಿ ಮೊಗ್ಗು ಬರ್ತಾ ಇದೆ. ನೋಡಿ ಇವಿಷ್ಟು ಈ ತಿಂಗಳಲ್ಲಿ ನನ್ನ ಗಾರ್ಡನಲ್ಲಿ ಇರುವಂಥ ಗಿಡಗಳು. ನೋಡ್ಬೋದು ನೆಲದಲ್ಲಿರುವಂಥಲ್ಲ, ಕೆಲವೊಂದು ಸತ್ತು ಹೋಗಿಬಿಟ್ಟಿದೆ. ನೋಡ್ಬೋದು ಈ ಗುಲಾಬಿ ಗಿಡಗಳನ್ನು ಬೇರೆ ರೀತಿಯಲ್ಲಿ, ಅಂದರೆ ಪಾಟಿಂಗ್ ಮಿಕ್ಸ್ನ ಬೇರೆ ರೀತಿಯಲ್ಲಿ ಹಾಕಿ ನಾನು ನೆಟ್ಟಿದ್ದೆ. ಇಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ. 8 ದಿನಕ್ಕೆ ಚಿಗುರು ಬರ್ತಾ ಇದೆ. ಯಾವ ರೀತಿ ಪಾಟಿಂಗ್ ಮಿಕ್ಸ್ ಅಂತ ನಿಮಗೆ ಬೇಕಾದರೆ ಕೇಳಿ ಹೇಳ್ತೀನಿ. ಇದು ಕೂಡ ಅಷ್ಟೇ, ನಾವು ಬೇರೆ ಬೇರೆ ರೀತಿಯಲ್ಲಿ ಪಾಟಿಂಗ್ ಮಿಕ್ಸ್ನ ಮಾಡಿ ನೆಡ್ತಾ ಇದ್ದರೆ ನಮಗೆ ಯಾವ ಪಾಟಿಂಗ್ ಮಿಕ್ಸಲ್ಲಿ ಗಿಡ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಗತ್ತಲ್ಲ. ಹಾಗಾಗಿ ನೋಡಿ ಈ ಬದನೆ ಗಿಡದಲ್ಲಿ ಇಷ್ಟೊಂದು ಕಾಯಿಗಳು ಬಿಡ್ತಾ ಇದೆ, ನೋಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.